ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂಥರ ಮಾರ್ನಿಂಗ್ ರೂಟೀನ್ ಥರನೇ ಇರುತ್ತೆ. ಬೆಳಗ್ಗೆ ಪೂಜೆ, ತಿಂಡಿ ಆಗಿರ್ಬೋದು, ರಂಗೋಲಿ ಆಗಿರ್ಬೋದು, ಆ ಥರ. ಇನ್ನು ನಿನ್ನೆ ಸಂಡೇ ಅಲ್ವಾ, ಸ್ವಲ್ಪ ಶಾಪಿಂಗ್ ಕೂಡ ಹೋಗಿದ್ವಿ. ಅದರಲ್ಲಿ ಕೆಲವೊಂದಷ್ಟು ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳು ಮತ್ತು ಕಿಚನ್ಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಏನಾದ್ರೂ ಶಾಪಿಂಗ್ ಮಾಡೋ ಹಾಗಿದ್ರೆ ಹೆಲ್ಪ್ ಆಗ್ಬೋದು ಅಂತ. ಇನ್ನು ಗ್ರಾಸರೀಸ್ ಎಲ್ಲ ರೀಫಿಲ್ ಮಾಡಿಕೊಂಡು ಬೆಳಗಿನ ತಿಂಡಿಗೋಸ್ಕರ ಅಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ. ಕಂಪ್ಲೀಟಾಗಿ ಆ ರೆಸಿಪಿ ಸಹ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ.
ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಪೂಜೆನೂ ಸಹ ಮುಗಿಸ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಪೂಜೆ ವಿಧಾನಗಳು ಸಹ ಒಂದೊಂದು ಥರ ಇರುತ್ತೆ. ನಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತಾರೆ ಅಂದರೆ ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತಾರೆ ಆ ಥರ ನೀವು ಫಾಲೋ ಮಾಡ್ಕೊಂಡು ಬಂದರೆ ಅದೇ ಕರೆಕ್ಟು. ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅದೇ ಥರ ಮಾಡಿದ್ರೇ ಅದು ಕರೆಕ್ಟಾಗಿರುತ್ತೆ. ಕೆಲವರು ಒಂದೊಂದು ಥರ ಹೇಳ್ತಾರೆ, ಇದು ಹಾಗಲ್ಲ, ಇದು ಹಿಂಗೆ, ಇದು ಹಿಂಗಲ್ಲ ಹಾಗೆ ಅಂತ. ಆದರೆ ಮನಸ್ಸು ತಡೆಯೋದೇ ಇಲ್ಲ. ನಾವು ಒಂದೆರಡು ಸರಿ ಚೇಂಜ್ ಮಾಡ್ಕೋಬೋದೇನೋ, ಬಟ್ ಮೂರನೇ ಸಾರಿ ನಾವು ಮೊದಲಿಂದನೂ ಯಾವ ಥರ ಮಾಡ್ಕೊಂಡು ಬಂದಿರ್ತೀವಲ್ವ ಅದೇ ಥರ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ. ನಾನು ಕೆಲವೊಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೆ, ಬಟ್ ಮನಸ್ಸು ತಡೆಯೋದೇ ಇಲ್ಲ. ನಾವು ಫಸ್ಟಿಂದ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು ಯಾವ ಥರ ಮಾಡ್ಕೊಂಡು ಬಂದಿರ್ತಾರಲ್ವ ಅದೇ ಥರನೇ ಮಾಡಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೋ ಏನೋ ಹೇಳಿದ್ರು ಅಂತ ನಾವು ಮಾಡೋ ರೀತಿ ವಿಧಾನಗಳೆಲ್ಲ ಚೇಂಜ್ ಮಾಡಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಹ ಸಿಗೋದಿಲ್ಲ. ಹಾಗಾಗಿ ನಾನು ಹೇಗೆ ಮಾಡ್ತೀನೋ ಅದೇ ಥರನೇ ಮಾಡ್ತೀನಿ. ಇನ್ನು ಕೆಲವರು ದೀಪಕ್ಕೆ 2 ಬತ್ತಿ ಹಚ್ಚಬೇಕು, 2 ಬತ್ತಿ ಹಾಕಬೇಕು ಅಂತ ಹೇಳ್ತಿರ್ತಾರಲ್ವ. ನಾನು ಯೂಶಲಿ ಸಣ್ಣದಾಗಿ ಮಾಡ್ಕೊಂಡಿರ್ತೀನಿ, ಎರಡೂ ಒಟ್ಟಿಗೆ ಅಂದರೆ 2 ಬತ್ತಿನೇ ಹಾಕೋದು ದೀಪಕ್ಕೆ. ಅಂದರೆ 2 ಬತ್ತಿನ ಕೈಯಲ್ಲೇ ಚೆನ್ನಾಗಿ ಒಸ್ಬಿಡ್ತೀನಿ, ಅದು ಒಂದೇ ಥರ ಕಾಣಿಸುತ್ತೆ. ನಾನು ಮೇಲ್ಗಡೆ ಚೂಪಾಗಿ ಮಾಡಿರ್ತೀನಲ್ವ, ಸೊ ಹಾಗಾಗಿ ನಿಮಗೆ 1 ಬತ್ತಿ ಥರ ಕಾಣಿಸುತ್ತೆ. ಬಟ್ ನಾನು ಅದನ್ನು ಎರಡೂ ಕೂಡ ನೀಟಾಗಿ ಒಸ್ತು ಒಂದೇ ಬತ್ತಿ ಥರ ಮಾಡ್ಕೊಂಡಿರ್ತೀನಿ. ನೋಡೋದಕ್ಕೆ 1 ಬತ್ತಿ ಥರ ಕಾಣಿಸುತ್ತೆ ಅಷ್ಟೇ, ಆದರೆ ಅದರಲ್ಲಿ 2 ಬತ್ತಿ ಇರುತ್ತೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು, ಇನ್ನು ಪೂಜೆನೂ ಕೂಡ ಮುಗಿಸ್ಕೊಳ್ಳೋದು. ಇನ್ನು ಕೆಲವರು ಹೇಳ್ತಿರ್ತಾರೆ, ನೀವು ಯಾಕೆ ಫಸ್ಟು ದೀಪನ ಹಚ್ಚಿ ಅದಾದಮೇಲೆ ಅರಿಶಿನ ಕುಂಕುಮ ಮತ್ತು ಹೂವೆಲ್ಲ ಇಡ್ತೀರಾ ಅಂತ. ನಾನು ಫಸ್ಟ್ ಎಲ್ಲನೂ ರೆಡಿ ಮಾಡ್ಕೊಳ್ಳಲ್ಲ. ಅಂದರೆ ದೀಪ ಒಂದು ಬಿಟ್ಟು ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಅದಾದ ನಂತರ ದೀಪನ ಹಚ್ಚಿ ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲ ಇಡೋದು. ಏಕೆಂದರೆ ಜ್ಯೋತಿನ ಸಂಪೂರ್ಣ ಮಾಡಿಕೊಂಡು, ಈಗ ನಾವು ಯಾವುದೇ ಒಂದು ಫೋಟೋ ಆಗಿರ್ಬೋದು ಮತ್ತು ವಿಗ್ರಹ ಆಗಿರ್ಬೋದು ಅದು ಕಂಪ್ಲೀಟ್ ಆಗಿರುತ್ತೆ, ಪರಿಪೂರ್ಣ ಆಗಿರುತ್ತೆ. ಅಂದರೆ ದೀಪ ಮಾತ್ರ ಪರಿಪೂರ್ಣ ಆಗಿರಲ್ಲ ಅಲ್ವಾ. ದೀಪ ಹಚ್ಚಿದಾಗ್ಲೇ ಅದು ದೀಪ ಅನಿಸ್ಕೊಳ್ಳೋದು. ಸೊ ಹಾಗಾಗಿ ಫಸ್ಟ್ ದೀಪನ ಹಚ್ಚಿ ಅದಾದ ನಂತರನೇ ನಾನು ಪೂಜೆನ ಮಾಡ್ತೀನಿ. ಅಂದರೆ ಅರಿಶಿನ ಕುಂಕುಮ ಹೂವೆಲ್ಲ ಇಡೋದು ಅಂತ ಈ ಥರ ನಾನು ಫಾಲೋ ಮಾಡ್ಕೊಂಡು ಬಂದಿರೋದು. ಈ ಥರ ಫಾಲೋ ಮಾಡಿ ಅಂತ ನಿಮ್ಗೆ ಹೇಳೋದು ಇಲ್ಲ. ನೀವು ಯಾವ ಥರ ಫಾಲೋ ಮಾಡ್ಕೊಂಡು ಬಂದಿರ್ತೀರ ಅದೇ ಥರನೇ ಮಾಡಬೇಕು. ಕೆಲವೊಂದು ವಿಚಾರಗಳು ಚೇಂಜಸ್ ಮಾಡ್ಕೊಂಡಾಗ ನಮಗೂ ಮನಸ್ಸಿಗೆ ನೆಮ್ಮದಿ, ಓಕೆ ಇದು ಕರೆಕ್ಟ್ ಅಂತ ಅನಿಸಿದ್ರೆ ಮಾತ್ರ ಚೇಂಜಸ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ಯಾರೋ ಏನೋ ಹೇಳಿದ್ರು ಅಂತ ಅಯ್ಯೋ ಇನ್ಯಾವುದೋ ಥರ ಮಾಡ್ತಿದ್ದಾರೆ, ನಾನು ಮಾಡ್ತಿರೋ ತಪ್ಪ ಅಂತೆಲ್ಲ ಭಾವನೆ ಇಟ್ಕೊಂಡು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮನಸ್ಫೂರ್ತಿಯಾಗಿ ನೀವು ಹೇಗೆ ಮಾಡಿದ್ರೂ ಕೂಡ ಅದು ದೇವ್ರ ಪೂಜೆನೇ, ಅದು ದೇವ್ರಿಗೇ ಸಲ್ಲೋದು. ಎಂಡ್ ಆಫ್ ದಿ ಡೇ ಭಕ್ತಿ ಮಾತ್ರ ಮುಖ್ಯ ಆಗುತ್ತೆ ಅಲ್ವಾ. ಮನಸ್ಸುಗಳಲ್ಲಿ ನೂರಾರು ಅನುಮಾನಗಳನ್ನ ಇಟ್ಕೊಂಡು ಈ ಥರ ಮಾಡಬಾರ್ದಾಗಿತ್ತಾ, ಇಲ್ಲ ಈ ಥರ ಮಾಡಬೇಕಿತ್ತಾ, ಅಯ್ಯೋ ಅದು ಸರಿ, ಅಯ್ಯೋ ಇದು ಸರಿ, ನಾನು ಮಾಡ್ತಿರೋ ತಪ್ಪ. ಕೆಲವೊಂದು ಸಾರಿ ಕೆಲವೊಂದನ್ನು ಮರ್ತೇ ಹೋಗ್ಬಿಟ್ಟಿರ್ತೀವಿ. ಪೂಜೆ ಮುಗಿದ ನಂತರನೂ ಕೂಡ ಅದನ್ನು ನೆನೆಸ್ಕೊಂಡು ಕೊರ್ಗೋದಾಗಿರ್ಬೋದು, ಅಯ್ಯೋ ಇದನ್ನು ಮರ್ತೇ ಹೋಗ್ಬಿಟ್ಟೆ, ಇದನ್ನು ಮಾಡಬೇಕಿತ್ತು ಅಂತೆಲ್ಲ ಅಂದ್ಕೊಂಡು ಕೊರ್ಗೋದ್ಬಿಟ್ಟು ನೆಮ್ಮದಿಯಿಂದ ಇರಿ, ಭಕ್ತಿಯಿಂದ ಪೂಜೆ ಮಾಡಿ ಅಷ್ಟೇ. ಒಂದು ಹೂವು ಇಟ್ಟರು ಅದು ಅಲ್ಲ, ಒಂದು ಬಿಲ್ಪತ್ರೆ ಇಟ್ಟರು ಕೂಡ ಅದು ದೇವ್ರಿಗೆ ಸಲ್ಲತ್ತೆ. ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಕೆಲವೊಂದು ವಿಧಿವಿಧಾನಗಳು ಇದೇ ಇಲ್ಲ ಅಂತ ಅಲ್ಲ, ಅದು ಏನು ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದಾಗ ಭಕ್ತಿಯಿಂದ ಕೈ ಮುಗಿದ್ರೂ ಕೂಡ ಸಾಕಾಗುತ್ತೆ. ಇನ್ನು ಇವಾಗಂತೂ ಕೆಲವ್ರು ಹೆಂಗೆ ಹೇಳ್ತಾರೆ ಅಂತಂದರೆ, ಶುಕ್ರವಾರ ತಲೆ ಸ್ನಾನ ಮಾಡಬಾರ್ದು, ಈ ವಾರ ತಲೆ ಸ್ನಾನ ಮಾಡಬಾರ್ದು, ಇನ್ನು ಶುಕ್ರವಾರ ಮನೆ ಕ್ಲೀನ್ ಮಾಡಬಾರ್ದು, ಮನೆಯೇ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವರಂತೂ ಸ್ನಾನ ಎಲ್ಲ ಮುಗಿಸಿ ಅದಾದ ನಂತರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ವಾರ ಮಾಡಬಾರ್ದು, ಆ ವಾರ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತ ಏನೇನೋ ತಲೆ ಒಳಗಡೆ ಹಾಕ್ಕೊಂಡು ನಮ್ಮ ಮನಸ್ಸಿನ ನೆಮ್ಮದಿನೂ ಕೂಡ ಹಾಳು ಮಾಡಿಕೊಂಡು ನೆಮ್ಮದಿಯಾಗಿ ಸಹ ಪೂಜೆ ಮಾಡೋದಕ್ಕಾಗೋದಿಲ್ಲ. ಸುಮ್ಮನೆ ಏನೇನೋ ಕೇಳಿ ಏನೇನೋ ತಲೆಗೆ ಹಾಕ್ಕೊಂಡು ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಬೇಡ. ನಿಮ್ಮ ಮನೆಯಲ್ಲಿ ಮೊದಲಿಂದನೂ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ಅತ್ತೆ ಮಾವ ಆಗಿರ್ಬೋದು, ನಿಮ್ಮ ಮನೆತನದಲ್ಲಿ ಯಾವ ಥರ ಮಾಡ್ಕೊಂಡು ಬಂದಿದ್ದೀರಾ ಅದೇ ಥರ ಫಾಲೋ ಮಾಡ್ಕೊಂಡು ಹೋಗಿ, ಅದೇ ಮನೆಗೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೆನ್ನೆ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ, ಅದರದ್ದು ಎಲ್ಲ ನೀಟಾಗಿ ಎತ್ತಿಟ್ಕೋತಾ ಇದ್ದೆ ಕರೆಕ್ಟಾಗಿದೆಯಾ ಅಂತ. ಸೊ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಆಯಿತು. ಇದಾದರೆ ಸ್ವಲ್ಪ ಮನೆಗೆ ತೊಗೊಂಡಿರ್ತೀನಲ್ವ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದು. ಬೈ 3 get 1 ಆಫರ್ ಇತ್ತು. ಒಂದಕ್ಕೆ 99 ರೂಪೀಸ್, 3 ತೊಗೊಂಡ್ರೆ 300, ಅದಕ್ಕೆ ಒಂದು ಫ್ರೀ ಅನ್ನೋ ಥರ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಸಾಫ್ಟ್ ಆಗಿತ್ತು, ಮತ್ತು ಸ್ಕಿಡ್ ಆಗುತ್ತೆ ಆ ಥರ ಏನೂ ಇರಲಿಲ್ಲ.
ಕಲರ್ ಕಾಂಬಿನೇಷನ್ ಸಹ ಸ್ವಲ್ಪ ಡಿಫ್ರೆಂಟಲ್ಲೇ ತೊಗೊಂಡಿದ್ದೀನಿ. ಸ್ವಲ್ಪ ಮ್ಯಾಟ್ ಕೂಡ ಚೇಂಜ್ ಮಾಡಬೇಕಾಗಿತ್ತು, ಹಾಗಾಗಿ ಒಂದು ಸೂಪರ್ ಸಾಫ್ಟ್ ಆಗಿರೋವಂಥದ್ದು, ಇದು ವೆಲ್ವೆಟ್ ಥರ ಇರುತ್ತಲ್ವ ಆ ಥರ. ಇನ್ನು 3 ಬಂದು ಉಲ್ಲನ್ ಥರ ಇರೋವಂಥದ್ದೇ. ಇನ್ನು ಸ್ವಲ್ಪ ಸರ್ವಿಂಗ್ ಪ್ಲೇಟ್ಸ್ ಆಗಿರ್ಬೋದು, ಬೌಲ್ಸ್ ಆಗಿರ್ಬೋದು ತೊಗೊಂಡಿದ್ದೆ. ಈ ಥರ ಸಾಸ್ಗಳ ಹಾಕ್ಕೊಳ್ಳೋದಕ್ಕೆ ಮತ್ತು ಚಟ್ನಿ ಏನಾದರೂ ಹಾಕ್ಕೊಳ್ಳೋದಕ್ಕೆ, ಸೈಡ್ ಡಿಶ್ ಏನಾದರೂ ಸರ್ವ್ ಮಾಡ್ಕೊಳ್ಳೋವಾಗ ತುಂಬ ಚೆನ್ನಾಗಿರುತ್ತೆ. ಇದು ಒಂದಕ್ಕೆ 40 ರೂಪೀಸ್, ಬೈ 1 ಗೆಟ್ 1 ಆಫರ್ ಇತ್ತು. ಒಂದಕ್ಕೆ 20 ರೂಪೀಸ್ ಬೀಳ್ತು ಅಂತ ಅಂದ್ಕೋಬೋದು. ಇದು ಆಲ್ಮೋಸ್ಟ್ ಆಫರ್ ಇದ್ದೇ ಇರುತ್ತೆ ಎವ್ರಿ ಟೈಮ್, ಇವತ್ತು ಅಂತ ಏನಿಲ್ಲ. ನಾವು ಹೋಗಿದ್ದಾಗ ರಿಪಬ್ಲಿಕ್ ಡೇ ಅಲ್ವಾ, ಆಫರ್ ಹೋಗ್ತಾ ಇತ್ತು. ಬಟ್ ಸುಮ್ಮನೆ ಹೇಳ್ತಾರೆ ಆಫರ್ ಅಂತ, ಯಾವಾಗಲೂ ಆ ಥರ ಆಫರ್ ಇದ್ದೇ ಇರುತ್ತೆ. ಇದೊಂದು ಬೌಲ್ ತೊಗೊಂಡೆ, ಪ್ರೈಸ್ ಬಂದು 79 ರೂಪೀಸ್. ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಸ್ವಲ್ಪ ಚಿಕ್ಕ ಥರ ಅನಿಸುತ್ತೆ, ಬಟ್ ಡೀಪ್ ಆಗಿದೆ, ಜಾಸ್ತಿ ಇಡ್ಸುತ್ತೆ ಇದರಲ್ಲಿ. ಹಾಗೆ ಇನ್ನೆರಡು ಸರ್ವಿಂಗ್ ಪ್ಲೇಟ್ಸ್ಗಳನ್ನ ತೊಗೊಂಡಿದ್ದೆ. ಇದೊಂದು ಮಗ್ನ ತೊಗೊಂಡೆ, ಇದಕ್ಕೆ 29 ರೂಪೀಸ್ ಏನೋ ಅಷ್ಟೇ. ಇದು ಕೂಡ ಆಫರಲ್ಲೇ ಇದ್ದಿದ್ದು. ಕೆಲವೊಂದಷ್ಟು ಆಫರ್ಸ್ ಹೋಗ್ತಾ ಇರುತ್ತೆ, ಕೆಲವೊಂದು ಸರಿ ಇರೋದಿಲ್ಲ. ಆಫರ್ ಇದ್ದಾಗ ನೋಡ್ಕೊಂಡು ತೊಗೋಬೇಕು. ಎಲ್ಲ ಕೂಡ ಆಫರಲ್ಲಿ ಇರೋದಿಲ್ಲ, ಕೆಲವೊಂದು ಮಾತ್ರ ಇರುತ್ತೆ ಅಷ್ಟೇ. ಇನ್ನು ಇದೆರಡು ಸರ್ವಿಂಗ್ ಪ್ಲೇಟ್ಸ್ಗಳನ್ನ ತೊಗೊಂಡೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ನನಗಂತೂ ಕಲರ್ ತುಂಬ ಇಷ್ಟ ಆಯಿತು, ಸೊ ಹಾಗಾಗಿ ತೊಗೊಂಡೆ. ಇದಕ್ಕೂ ಕೂಡ ಜಸ್ಟ್ ಒಂದಕ್ಕೆ 45 ರೂಪೀಸ್ ಅಷ್ಟೇ. ಇದಂತೂ ನನಗೆ ವರ್ತ್ ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇದು ಯಾವಾಗಲೂ ಆಫರ್ ಇರುತ್ತೆ ಅಂತ ಅನ್ಕೋತೀನಿ. ಈ ಥರ ಪ್ಲೇಟ್ಸ್ ನಾನು ವಿಶಾಲ್ ಮಾರ್ಟಲ್ಲಿ ಇದೇ ಫಸ್ಟ್ ಟೈಮ್ ನೋಡಿದ್ದು. ಬೇರೆ ಕಡೆ ಸಿಗ್ತಿತ್ತೋ ಏನೋ, ಬಟ್ ವಿಶಾಲ್ ಮಾರ್ಟಲ್ಲಿ ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇದರಲ್ಲಿ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೆ, ಚಟ್ನಿ ಬೌಲ್ಸ್ ಏನಿತ್ತು ಅದು. ಅದರಲ್ಲಿ ಕಲರ್ ಕಾಂಬಿನೇಷನ್ ಸಹ ಸಿಗುತ್ತೆ, ಒಂಥರ ಡಿಸ್ಟ್ಯಾಂಪರ್ ಕಲರ್ ಆಗಿರ್ಬೋದು, ಮತ್ತು ಸ್ವಲ್ಪ ಲೈಟ್ ಕಲರ್, ವೈಟ್ ಕಲರ್, ಈ ಥರ ಎಲ್ಲ ಸಿಗುತ್ತೆ. ನನಗೆ ಬ್ಲ್ಯಾಕ್ ಕಲರ್ ಬೇಕಿತ್ತು, ಸೊ ಹಾಗಾಗಿ ಅದನ್ನೇ ತೊಗೊಂಡೆ. ಇದ್ರ ಕ್ವಾಲಿಟಿಗಳು ಅಷ್ಟೇ, ಅಂದರೆ ಈ ಬೌಲ್ ಆಗಿರ್ಬೋದು ಮತ್ತು ಈ ಪ್ಲೇಟ್ಸ್ ಆಗಿರ್ಬೋದು, ಇದು ಕೂಡ ಚೆನ್ನಾಗಿತ್ತು. ಹಾಗೆಯೇ ಈ ಮ್ಯಾಟ್ಸ್ ಎಲ್ಲ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೂ ಗೊತ್ತಾಗಲಿ ಅಂತ. ಒಳ್ಳೆ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಇನ್ನು ನೀವು ಈ ಥರ ಆಫರಲ್ಲಿ ನೀವೇನಾದರೂ ಹೋದಾಗ ಡೆಫಿನೆಟ್ಲಿ ಬಿಲ್ನ ನೀವು ಚೆಕ್ ಮಾಡಿಕೊಳ್ಳೇಬೇಕು. ಕೆಲವೊಂದು ಸರಿ ಆಫರ್ ಅಪ್ಲೈನೇ ಆಗಿರೋದಿಲ್ಲ, ಆಯಿತಾ. ಇವಾಗ ನಾನು ಸೆಟ್ ಆಫ್ 4 ತೊಗೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ, 4ಗೂ ಕೂಡ ಬಿಲ್ ಆಗಿರುತ್ತೆ 400 ಅನ್ನೋ ಥರ. ಇನ್ನು ಕೆಲವೊಂದು ಬೈ 1 ಗೆಟ್ 1 ಆಫರ್ ಇರುತ್ತೆ, ಎರಡಕ್ಕೂ ಕೂಡ ಸೇಮ್ ಪ್ರೈಸ್ ಬಿಲ್ ಆಗಿಬಿಟ್ಟಿರುತ್ತೆ. ಮತ್ತು ಡಿಸ್ಕೌಂಟ್ ಕೂಡ ಇರುತ್ತೆ ಕೆಲವೊಂದು % ಅಂತ, ಅದರಲ್ಲೂ ಕೂಡ ಸೇಮ್ ಪ್ರೈಸೇ ಬಿಲ್ ಆಗಿಬಿಟ್ಟಿರುತ್ತೆ. ಡಿಸ್ಕೌಂಟ್ ಅಮೌಂಟ್ ಹಾಕಿರೋದಿಲ್ಲ, ಅದು ಆ್ಯಕ್ಚುಲ್ ಪ್ರೈಸ್ ಏನಿತ್ತು ಆ ಥರ ಬಿಲ್ ಆಗಿಬಿಟ್ಟಿರುತ್ತೆ. ನೋಡಿಕೊಂಡು ನೀವು ಅಲ್ಲೇನಾದ್ರೂ ಡಿಸ್ಕೌಂಟ್ ಅಪ್ಲೈ ಆಗಿಲ್ಲ ಅಂತಂದರೆ ನೀವು ಕೇಳಿ ಡಿಸ್ಕೌಂಟ್ನ ತೊಗೋಬೇಕಾಗತ್ತೆ. ಇಲ್ಲಾಂದರೆ ಜಾಸ್ತಿ ತೊಗೊಂಡಿರ್ತೀವಲ್ವ, ನಾವು ನೋಡೋಕ್ಕೂ ಹೋಗೋದಿಲ್ಲ, ಜಾಸ್ತಿ ಜನ ಇರ್ತಾರೆ ಅಂತೆಲ್ಲ. ಆದಷ್ಟು ನೀವು ಅವರು ಸ್ಕ್ಯಾನ್ ಮಾಡ್ತಾ ಇದ್ದಾಗಲೇ ನೀವು ನೋಡ್ಕೊಂಡ್ಬಿಡ್ತು ಅಂತಂದರೆ ಅದು ನಮಗೆ ಗೊತ್ತಾಗಿರುತ್ತಲ್ವ, ನಾವು ಯಾವ ಆಫರಲ್ಲಿ ತೊಗೊಂಡಿದ್ದೀವಿ, ಎಷ್ಟು ಪ್ರೈಸ್ ಇರುತ್ತೆ ಅಂತ. ಸೊ ಹಾಗಾಗಿ ನೀವು ಅಲ್ಲಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಅದಾದ ನಂತರನೇ ಹೊರಗಡೆ ಬಂದು ಇನ್ನೊಂದು ಸರಿ ಚೆಕ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ಇದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಬಿಲ್ ಮಾಡಿಸ್ಕೊಂಡು ಬರೋದಕ್ಕಿಂತ ಮುಂಚೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಆಫರ್ ಎಲ್ಲ ಕರೆಕ್ಟಾಗಿ ಅಪ್ಲೈ ಆಗಿದೆಯಾ ಇಲ್ವಾ ಅಂತ. ಹಾಗೆ ಸ್ವಲ್ಪ ಗ್ರಾಸರೀಸ್ ಕೂಡ ಆರ್ಡರ್ ಮಾಡಿದ್ದೆ, ಅದು ಸಹ ಬಂದಿತ್ತು. ಅದನ್ನೆಲ್ಲ ಚೆಕ್ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಕೇಳ್ತಿರ್ತೀರಾ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅಂತ. ನಾನು ತುಂಬ ಸತಿ ಹೇಳಿದ್ದೀನಿ, ಆದರೂ ಕೂಡ ಕೇಳ್ತಾನೆ ಇರ್ತೀರಾ. ನಾನು ಯೂಸ್ ಮಾಡೋ ಶ್ಯಾಂಪು ಬಂದು ಟ್ರೆಸೆಮಿ ಏರ್ ಫಾಲ್ ಡಿಫೆನ್ಸ್ ಅಂತ. ನನಗೆ ತುಂಬ ಸೂಟ್ ಆಗಿದೆ. ಅದು ತುಂಬ ಸಾಫ್ಟಾಗಿ ಆಗುತ್ತೆ ಹೇರು, ಮತ್ತು ನೀಟಾಗಿ ಮೇಂಟೈನ್ ಮಾಡ್ಬೋದು ಹೇರ್ನ, ಜಾಸ್ತಿ ಸಿಕ್ಕಾಗೋದಿಲ್ಲ. ನನಗೆ ಮೊದಲೇ ನನ್ನದು ಫುಲ್ಲು ಶೈನಿ ಹೇರ್ ಇರೋದ್ರಿಂದ ಮೊದಲಿಂದನೂ ಸಿಕ್ಕಾಗೋದಿಲ್ಲ. ಬಟ್ ಈ ಥರ ಏನಾದ್ರೂ ಹಾಕಿದಾಗ ಇನ್ನೂ ಒಳ್ಳೆ ಕಂಡೀಷ್ನರ್ ಥರನೇ ಇರುತ್ತೆ ನನಗೆ. ನಿಮಗೇನಾದ್ರೂ ಸ್ವಲ್ಪ ಸಾಫ್ಟಾಗಿ ಹೇರ್ ಬೇಕು, ಶೈನಿಂಗಾಗಿ ಬೇಕು ಅಂದರೆ ಇದನ್ನು ಬಳಸ್ಕೋಬೋದು. ಇದರಲ್ಲೂ ಕೂಡ ತುಂಬ ಆಪ್ಷನ್ಸ್ ಇರುತ್ತೆ. ನಾನು ಯೂಸ್ ಮಾಡೋದು ಏರ್ ಫಾಲ್ ಡಿಫೆನ್ಸ್. ನೀವು ಬೇಕು ಅಂತಂದರೆ ಬೇರೆದು ಸಹ ತೊಗೋಬೋದು. ಈ ಥರ ದೊಡ್ಡ ಬಾಟಲ್ನೇ ತರಿಸ್ಕೊಂಡ್ಬಿಡ್ತೀನಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಇದನ್ನೇ ಹಾಕೋದು. ಹಾಗಾಗಿ ಒಂದೇ ಸರಿ ದೊಡ್ಡ ಬಾಟ್ಲನ್ನು ತರಿಸ್ಕೊಂಡ್ಬಿಡ್ತೀನಿ. ಏನಿಲ್ಲ ಅಂದ್ರೂ ನಮಗಿದು 3 ಮಂತ್ಸ್ ಆದ್ರೂ ಬರುತ್ತೆ, ತುಂಬ ಜಾಸ್ತಿನೇ ಸಿಗುತ್ತೆ. ಸುಮ್ಮನೆ ಚಿಕ್ಕ ಚಿಕ್ಕದು ತೊಗೊಳೋದ್ರ ಬದಲು ಈ ಥರ ಒಂದೇ ಸರಿ ದೊಡ್ಡದು ತೊಗೊಂಡ್ಬಿಡ್ತೀವಿ. ಇನ್ನು ಗ್ರಾಸರೀಸ್ ಎಲ್ಲ ರೀಫಿಲ್ ಮಾಡ್ಕೊಳ್ಳೋದಿತ್ತು, ಅದನ್ನು ಕೂಡ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸರಿ ಟೈಮ್ ಇತ್ತು ಅಂತಂದರೆ ಇದನ್ನೆಲ್ಲ ತೊಳೆದು ಅದಾದ ನಂತರ ಸ್ಟೋರ್ ಮಾಡ್ಕೋತೀನಿ. ಕೆಲವೊಂದು ಸರಿ ಇವಾಗ ತಿಂಡಿನೂ ಕೂಡ ಮಾಡಬೇಕಾಗಿತ್ತು, ಇದನ್ನೆಲ್ಲ ನೀಟಾಗಿ ಕೆಲಸ ಮುಗಿಸ್ಕೊಂಡ್ಬಿಡ್ತು ಅಂತಂದರೆ ಆರಾಮಾಗಿ ತಿಂಡಿ ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಲಲ್ಲೇ ಬಿದ್ದಿರುತ್ತೆ, ಅಲ್ಲಲ್ಲೇ ಬ್ಯಾಗಲ್ಲಿ ಹಾಗೇ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಮೊದಲಿಗೆ ಕೆಲಸ ಮುಗಿಸ್ಕೊಂಡು ಅದಾದ ನಂತರ ತಿಂಡಿ ಮಾಡೋಣ ಅಂತ
ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಕಡಲೆನೂ ಕೂಡ ಸ್ಟೋರ್ ಮಾಡ್ಕೊಳ್ಳೋದು, ಇನ್ನು ಬೇಳೆನೂ ಸಹ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಯಾವುದೇ ಪದಾರ್ಥ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಸಕ್ಕರೆ, ಬೆಲ್ಲ, ಉಪ್ಪು ಇದ್ಯಾವುದನ್ನು ಕೂಡ ಕಂಪ್ಲೀಟಾಗಿ ಖಾಲಿ ಆಗೋ ತನಕ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಂತೂ ಸ್ವಲ್ಪ ಇರೋವಾಗಲೇ ಅಂದರೆ ಕಾಲು ಭಾಗ ಇರೋವಾಗಲೇ ಆರ್ಡರ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮನೆಯಲ್ಲಿ ಖಾಲಿ ಆಗಿದೆ ಅನ್ನೋ ಪದ ಯೂಸ್ ಮಾಡಬಾರ್ದು. ಅದು ಯಾವುದೇ ಪದಾರ್ಥ ಆಗಿರ್ಬೋದು, ಯಾವಾಗ್ಲೂ ತುಂಬಿದೆ ಅನ್ನೋ ಥರನೇ ಪಾಸಿಟಿವ್ ಆಗಿಯೇ ಇರಬೇಕು ಅಂತ ಹೇಳ್ತಾರೆ. ಮನೆಯಲ್ಲಿ ಅಜ್ಜಿದಿರಿದ್ರೆ ಗೊತ್ತಿರುತ್ತೆ, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಖಾಲಿ ಆಗಿದೆ ಅಂತ ಅನ್ಬೇಡಿ, ಇಲ್ಲ ಅಂತ ಹೇಳಿಬಿಡಿ ಅಂತ. ಹಂಗೆ ನೋಡಿದ್ರೆ ಈ ಅಂಗಡಿಗಳಿಗೆಲ್ಲ ಹೋದಾಗ ಅವ್ರು ಇಲ್ಲ ಅನ್ನೋ ಪದನೇ ಬಳಸೋದಿಲ್ಲ. ಒಂದು ಕತ್ತಲ್ಲಾಡಿಸ್ಬಿಡ್ತಾರೆ, ಇಲ್ಲ ಅಂತಂದರೆ ಅದ್ರ ಬದಲಾಗಿ ಬೇರೆದಿದೆ ಕೊಡ್ಲಾ ಅಂತ ಕೇಳ್ತಾರೆ. ಬೇಕಾದ್ರೆ ಒಬ್ಸರ್ವ್ ಮಾಡಿರ್ಬೋದು, ತುಂಬ ಕಡಿಮೆ ಇಲ್ಲ ಅನ್ನೋ ಪದ ಯೂಸ್ ಮಾಡೋದು. ಹಾಗಾಗಿ ಮನೇಲೂ ಕೂಡ ಹಾಗೇ ಯಾವಾಗ್ಲೂ ತುಂಬಿರೋ ಥರನೇ ಇರಬೇಕು, ಆ ಥರ ನೋಡ್ಕೋಬೇಕು. ಇನ್ನು ತುಂಬ ಚೆನ್ನಾಗಿ ಕೇಳ್ತಿದ್ದಿದ್ದು, ನೀವು ಮೆಣಸಿನ್ಕಾಯಿನ ತೊಳೆಯೋದೇ ಇಲ್ವಾ ಪೂಜಾ, ಹಾಗೇ ಸ್ಟೋರ್ ಮಾಡ್ಕೋತೀರಾ ಅಂತ. ನಾನು ಸ್ಟಾರ್ಟಿಂಗ್ ತೊಳೆದಿದ್ದೀನಿ. ಅದು ತೊಳೆದಿದ ನಂತರ ಡ್ರೈ ಆಗೋದಕ್ಕೆ ಬಿಟ್ಟು ಅದಾದಮೇಲೂ ಕೂಡ ಸ್ಟೋರ್ ಮಾಡ್ಕೊಂಡಾಗ ಫುಲ್ ಬೂಸ್ಟ್ ಥರ ಬಂದ್ಬಿಡೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಯಾಕೆ ಅಂತಂದರೆ ಕೆಲವೊಂದರಲ್ಲಿ ತೊಟ್ಟಿರುತ್ತೆ, ಕೆಲವೊಂದರಲ್ಲಿ ಇರೋದಿಲ್ಲ. ಹಾಗಾಗಿ ಈ ಥರ ಓಪನ್ ಇರುತ್ತಲ್ವ, ತೊಳೆದಾಗ ಅದರೊಳಗಡೆ ಎಲ್ಲ ನೀರು ಹೋಗಿರುತ್ತೆ. ಮತ್ತು ಅದರೊಳಗಡೆ ಇರೋಂಥ ನೀರೆಲ್ಲ ಡ್ರೈ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಎಷ್ಟು ಅಂತಂದರೆ ನಾವು ಒಂದು 3 ದಿನ ಒಣಗಿಸಿದ್ರೂ ಕೂಡ ಅದರೊಳಗಡೆ ನೀರು ಹಾಗೇ ಇರುತ್ತೆ. ಅದೇ ಥರ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ 1 ವೀಕ್ ಅಷ್ಟರಲ್ಲೇ ಎಲ್ಲ ಒಣಗಿರೋಂಥ ಮೆಣಸಿನ್ಕಾಯಿ ಡಮರಾಗಿರುತ್ತೆ. ಅಂದರೆ ಎಲ್ಲ ಬೂಸ್ಟ್ ಬಂದು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದಂತೂ ಬಳಸೋದಕ್ಕೆ ಆಗಲ್ಲ, ಹಂಗಿರುತ್ತೆ. ಅದು ನೋಡಿದ್ರೇ ಅಪ್ಪ ಇದನ್ನ ಅಡುಗೆಗೆ ಹಾಕೋ ಥರ ಅಂತ ಅನಿಸ್ತಿರುತ್ತೆ. ಹಾಗಾಗಿ ಇವಾಗಂತೂ ನಾನು ತೊಳೆಯೋದೇ ಇಲ್ಲ. ಸುಮ್ಮನೆ ಒಂದು ಸಾರಿ ನಾನು ಒಣಗಿಸೋದಕ್ಕೆ ಇಡ್ತೀನಲ್ವ, ಅಂಗಡಿಯಿಂದ ತಂದಾಗ ಇನ್ನೊಮ್ಮೆ ಒಣಗಿಸಿರ್ತೀನಿ. ಆ ಟೈಮ್ನಲ್ಲಿ ಬಟ್ಟೆಯಿಂದ ಒರೆಸಿರ್ತೀನಿ. ಒದ್ದೆ ಬಟ್ಟೆ ಮಾಡಿಕೊಂಡು ನೀರಂತೂ ಹಾಕೊಳ್ಳೋದಕ್ಕೆ ಹೋಗಲ್ಲ. ಇಲ್ಲ ಅಂತಂದರೆ ಈ ಥರ ಸ್ಟೋರ್ ಮಾಡ್ಕೊಳ್ಳೋವಾಗ ಒಮ್ಮೆ ಬಟ್ಟೆಯಿಂದ ಒರೆಸಿ ಸ್ಟೋರ್ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಂಡ್ರೇ ಬೆಟರ್ ಅಂತ ಅನಿಸುತ್ತೆ. ಯಾರಿಗಾದ್ರೂ ನೀವೇನಾದ್ರೂ ತೊಳೆದು ಅಂದರೆ ಈ ಒಣಗಿರೋಂಥ ಮೆಣಸಿನ್ಕಾಯಿನ ತೊಳೆದು ಒಣಗಿಸಿ ಸ್ಟೋರ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಹೆಂಗೆ ಸ್ಟೋರ್ ಮಾಡ್ಕೋತೀರಾ? ನಿಮ್ಮ ಮನೆಗಳಲ್ಲಿ ಬೂಸ್ಟ್ ಏನು ಬರೋದಿಲ್ವಾ? ಅದು ಹೆಂಗೆ ನೀರೆಲ್ಲ ಡ್ರೈ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ಥರ ಫಾಲೋ ಮಾಡ್ತೀನಿ. ನನಗಂತೂ ಅದು ಹೆಂಗೆ ತೊಳೆದು ಒಣಗಿಸಿ ಸ್ಟೋರ್ ಮಾಡ್ಕೋತಾರೆ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಯಾರೆಲ್ಲ ಆ ಥರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ಮೆಣಸಿನ್ಕಾಯಿನ ತೊಳೆದೇನೆ ಈ ಥರ ಸ್ಟೋರ್ ಮಾಡ್ಕೋತೀರಾ ನಂತರ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಸಹ ಮುಗಿತು, ಏನಿದ್ರೂ ತಿಂಡಿ ಮಾಡೋದಷ್ಟೇ. ಇವಾಗ ತಿಂಡಿನೂ ಸಹ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೇಟಾಗಿಯೇ ಆಯಿತು ತಿಂಡಿ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ, ಶಾವಿಗೆ ಒಗ್ಗರಣೆ ಅಥವಾ ಶಾವಿಗೆ ಉಪ್ಪಿಟ್ಟು ಏನಾದರೂ ಅನ್ಬೋದು. ಟೈಮ್ ಇತ್ತು ಅಂತಂದರೆ ಮನೆಯಲ್ಲೇ ಶಾವಿಗೆನ ಮಾಡಿಕೊಂಡು ಅದಾದ ನಂತರ ಶಾವಿಗೆ ಒಗ್ಗರಣೆ, ಶಾವಿಗೆ ಉಪ್ಪಿಟ್ಟು ಮಾಡ್ಕೋತೀನಿ. ಇಲ್ಲ ಅಂತಂದರೆ ಅನಿಲ್ ಶಾವಿಗೆನ ಬಳಸ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಉದ್ರುದ್ರಾಗಿ ಬರುತ್ತೆ. ಇನ್ನು ನಾರ್ಮಲಾಗಿ ಶಾವಿಗೆ ಪಾಯಸ ಮಾಡ್ಕೋತೀವಲ್ವ, ಅದರಲ್ಲೂ ಕೂಡ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಈ ಥರ ಮಾಡ್ಕೋಬೋದು. ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ, ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ ಈ ಅನಿಲ್ ಶಾವಿಗೆಯಿಂದ ಮಾಡ್ಕೊಳ್ಳೋ ಶಾವಿಗೆನೂ. ಇನ್ನು ಶಾವಿಗೆ ಪಾಯಸಕ್ಕೆ ಬಳಸ್ಕೋತೀವಲ್ವ, ಆ ಶಾವಿಗೆಯಿಂದ ಮಾಡ್ಕೊಳ್ಳುವಂಥ ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಬಾತ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟಲ್ಲಂತೂ. ಇದು ನಿಮಗೆ ಆರಾಮಾಗಿ ಆನ್ಲೈನಲ್ಲಿ ಇನ್ನು ನಾರ್ಮಲ್ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇವತ್ತು ಅದನ್ನೇ ಬಳಸ್ಕೊಂಡು ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ತರಕಾರಿನೆಲ್ಲ ಹಾಕಿ. ಅದಕ್ಕೆ ಬೇಕಾಗಿರುವಂಥ ತರಕಾರಿ, ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತು ಅಂತಂದರೆ ಆರಾಮಾಗಿ ಬಳಸ್ಕೊಂಡು ಮಾಡ್ಕೋಬೋದು ಅಂತ. ಇನ್ನು ಇದಕ್ಕೆ ಹಸಿ ಬಟಾಣಿ ಸಹ ಬೇಕು. ಸ್ವಲ್ಪ ಹಸಿ ಬಟಾಣಿ ಕೂಡ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಇವಾಗ ಬಿಡಿಸಿ ಹಾಕೋತಾ ಇದ್ದೀನಿ. ಮನೆಯಲ್ಲಿತ್ತು ಆಲ್ರೆಡಿ, ಆದರೆ ಫ್ರೆಶ್ ಆಗಿರುವಂಥದ್ದನ್ನು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತಲ್ವ. ಫ್ರೆಶ್ ಆಗಿರೋದು ಇದ್ದಾಗ ಡೈರೆಕ್ಟಾಗಿ ಹಾಗೇ ಬಳಸ್ಕೊಂಡ್ಬಿಡ್ಬೇಕು. ಫ್ರಿಜ್ನಲ್ಲಿ ಫ್ರೀಝರ್ನಲ್ಲಿ ಇಟ್ಕೊಂಡು ತಿನ್ನೋದು ಆಮೇಲೆ ಇದ್ದಿದ್ದೆ. ಯಾವಾಗ ಫ್ರೆಶ್ ಆಗಿ ಸಿಗುತ್ತೆ ಆವಾಗ ಆ ಟೈಮ್ನಲ್ಲಿ ಹಾಕ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಸಿ ಬಟಾಣಿನೂ ಸಹ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನೇನೇ ಇದ್ರೂ ತರಕಾರಿನ ಕಟ್ ಮಾಡ್ಕೊಳ್ಳೋದು, ಹಾಗೆಯೇ ಶಾವಿಗೆನ ಬೇಯಿಸಿ ಎತ್ತಿಟ್ಕೊಂಡ್ಬಿಡ್ತು ಅಂತಂದರೆ ಒಂದು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡ್ಬಿಡ್ತು ಅಂತಂದರೆ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಅದಕ್ಕಿಂತ ಮುಂಚೆ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೋತೀನಿ. ಹಾಲು ಕಾಯೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ಡಿಕಾಕ್ಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡಿಕೊಂಡು ತರಕಾರಿನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಒಂಥರ ಬೇಗ ಆಗುವಂಥ ತಿಂಡಿ ಅಂತಲೇ ಹೇಳ್ಬೋದು. ಉಪ್ಪಿಟ್ಟು ಥರನೇ ಅಲ್ವಾ, ತುಂಬ ಬೇಗ ಆಗುತ್ತೆ ಇದು. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ.
ಇವಾಗ ಶಾವಿಗೆನ ಬೇಯಿಸ್ಕೊತಾ ಇದ್ದೀನಿ. ನಾವು ಯಾವ ಕಪ್ನಲ್ಲಾದ್ರೂ ಅಳತೆ ಮಾಡ್ಕೋಬೋದು. 1 ಕಪ್ನಷ್ಟು ಶಾವಿಗೆಗೆ 3 ಕಪ್ಪಷ್ಟು ಅಥವಾ 4 ಕಪ್ನಷ್ಟು ನೀರನ್ನು ಹಾಕಿ ಅದಕ್ಕೆ ಉಪ್ಪು ಮತ್ತು ಎಣ್ಣೆನ ಹಾಕಿ ಕುದಿಲಿಕ್ಕೆ ಇಟ್ಕೊಂಡು ಅದು ಬಿಸಿ ಆದ ತಕ್ಷಣ ನಾವು ಶಾವಿಗೆ ಏನು ಇಟ್ಕೊಂಡಿದ್ವಿ ಅದನ್ನು ಅದರೊಳಗಡೆ ಸೇರಿಸಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ ನಂತರ ಇದನ್ನು ಈ ಥರ ಶೋಧಿಸ್ಕೊಂಡು ಅದ್ರ ಮೇಲೆ ತಣ್ಣೀರನ್ನ ಹಾಕ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಮತ್ತು ಬೆಂದೋಗ್ಬಿಡುತ್ತೆ ನೋಡಿ, ಮುದ್ದೆ ಥರ. ಆ ಥರ ಸಹ ಆಗೋದಿಲ್ಲ. ಪುಡಿ ಪುಡಿಯಾಗಿ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿನೇ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಇದೇ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಬೇಕು ಅಂದರೆ ತುರಿದಿಟ್ಕೊಂಡಿರೋ ಅಂಥ ಶುಂಠಿನೂ ಸಹ ಸೇರಿಸ್ಕೋಬೋದು. ನಾನಿವತ್ತು ಅದನ್ನು ಹಾಕ್ಕೊಂಡಿಲ್ಲ. ಗೋಡಂಬಿನ ಹಾಕಿದ ಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, 1 ಒಣಗಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ, ಅದನ್ನೇನು ಬೇಯಿಸ್ಕೊಂಡಿಲ್ಲ, ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡಿರೋದು. ಹಾಗೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸ್, ಬೇಕು ಅಂತಂದರೆ ನೀವು ಕ್ಯಾಪ್ಸಿಕಮ್ ಸಹ ಸೇರಿಸ್ಕೋಬೋದು. ನಮ್ಮ ಮನೆಯಲ್ಲಿ ಇತ್ತು, ಬಟ್ ಆದ್ರೂ ನಾನು ಹಾಕ್ಕೊಂಡಿಲ್ಲ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ರೆ. ಬಟ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಾದರೆ ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ತರಕಾರಿನೂ ಕೂಡ ನಾನೇನು ಸಪ್ರೇಟಾಗಿ ಬೇಯಿಸ್ಕೊಂಡೇನು ಸೇರಿಸ್ಕೊಂಡಿಲ್ಲ, ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಮೀಡಿಯಮಾಗಿ, ತೀರಾ ದಪ್ಪನೂ ಇಲ್ಲ ತೀರಾ ಸಣ್ಣನೂ ಇಲ್ಲ, ಒಗ್ಗರಣೆನಲ್ಲೇ ಆರಾಮಾಗಿ ಬೆಂದ್ಕೊಂಡ್ಬಿಡುತ್ತೆ ಅದು. ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋ ಅಂಥ ಶಾವಿಗೆ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗಿದೆ ಅಂತ. ತಣ್ಣೀರನ್ನ ಹಾಕ್ಕೊಳ್ಳೋದ್ರಿಂದ ಇದೇ ಥರ ಇರುತ್ತೆ, ಮುದ್ದೆ ಥರ ಎಲ್ಲ ಆಗೋದಿಲ್ಲ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಉದ್ರುದ್ರಾಗಿ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಒಗ್ಗರಣೆ ರೆಡಿಯಾಗಿರುತ್ತೆ. ತುಂಬ ಜನಕ್ಕೆ ತುಂಬ ಇಷ್ಟ. ನನಗಂತೂ ಈ ಮದುವೆ ಮನೇಲಿ ಚಪ್ರದ ದಿನ ಅಂದರೆ ಮದುವೆ ಚೌಟ್ರಿಗೆ ಹೋದ ತಕ್ಷಣ ಕಾಫಿ ಜೊತೆ ಈ ಶಾವಿಗೆ ಉಪ್ಪಿಟ್ಟು, ಅದಕ್ಕೆ ಬಜ್ಜಿ ಮತ್ತು ಚಟ್ನಿ ಕೊಡೋರು ಯಾರಿಗೆಲ್ಲ ನೆನಪಿದೆ. ನನಗಂತೂ ತುಂಬ ಇಷ್ಟ. ಮದುವೆಗೆಲ್ಲ ಹೋದಾಗ ಅಯ್ಯೋ ಇವತ್ತು ಶಾವಿಗೆ ಮಾಡಿರಲಿ ಇವ್ರ ಮದುವೆಲಿ ಅಂತೆಲ್ಲ ಅನಿಸೋದು. ನಿಮಗೂ ಅದೇ ಥರ ಅನಿಸ್ತಿತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವಾಗ ಉಪ್ಪಿಟ್ಟು ಸಹ ರೆಡಿ ಆಯಿತು. ಫಿಲ್ಟರ್ ಕಾಫಿಗೆ ಡಿಕಾಕ್ಷನ್ ರೆಡಿ ಆಗಲಿ ಅಂತ ಇಟ್ಟಿದ್ದೆ ಅಲ್ವಾ, ಅದು ಕೂಡ ರೆಡಿಯಾಗಿತ್ತು. ಒಂದೊಳ್ಳೆ ಫಿಲ್ಟರ್ ಕಾಫಿ, ಅದ್ರ ಜೊತೆ ಒಂದು ಶಾವಿಗೆ ಉಪ್ಪಿಟ್ಟು, ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ವಾ. ಈ ಥರ ಬೆಳಗಿನ ಟೈಮ್ನಲ್ಲಿ ತಿಂಡಿ ಜೊತೆ ಒಂದೊಳ್ಳೆ ಕಾಫಿ ಕುಡಿದ್ರೆ ಏನೋ ಒಂಥರ ಚೆಂದ. ಇನ್ನು ಬೆಳಗಿನ ತಿಂಡಿ ಲೈಟಾಗಿ ಇರಬೇಕು ಅಂತ ಇಷ್ಟಪಡ್ತೀನಿ ನಾನು. ಈ ಥರ ಉಪ್ಪಿಟ್ಟು, ಪುಲಾವ್ ಥರ ಆದರೆ ನಮಗೆ ತುಂಬ ಇಷ್ಟ. ಹಾಗಾಗಿ ಇದೇ ಥರನೇ ಮಾಡ್ಕೋತಾ ಇರ್ತೀವಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.